ವಿಜ್ಞಾನ ಪ್ರಖ್ಯಾತತೆ ಈ ಥರದೆಲ್ಲ ಒಂದು ಮೈತ್ರಿ ಹೇಳಿದ್ರು. ಆದ್ರೆ ನನ್ನ ಒಂದು ನಿರಾಕರಣೆ ಅಂತಂದ್ರೆ ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಪ್ರೀತಿಯ ಹೋಗ್ತಕ್ಕಂಥ ಹಾಗೆ ತಪ್ಪಾಗಿದೆ, ಎಲ್ಲವೂ ಎಡವಟ್ಟಂದ್ರು. ಆದ್ರೆ ಸಮಾಜಕ್ಕೆ ಕೇವಲ ಇಂಥ ನಕಾರಾತ್ಮಕ ವಿಚಾರಗಳ ಜೊತೆಗೆ ಅದರಿಂದ ಹೊರಗೆ ಬರೋದು ಹೇಗೆ, ಇನ್ ಕೇಸ್ ಅವರು ಡಿಪ್ರೆಷನ್ ಹೋದ್ರೆ ಅವರನ್ನು ಸಾಂತ್ವನ ಮಾಡ್ತಕ್ಕಂಥದ್ದು ಕೂಡ ಸಾಹಿತ್ಯದ ಕಾರ್ಯ ಆಗಬೇಕು. ಅದ್ರ ಬಗ್ಗೆ ಏನಾದರೂ ಅವ್ರ ಪುಸ್ತಕದಲ್ಲಿದ್ರೆ ದಯಮಾಡಿ ಆ ಸಕಾರಾತ್ಮಕತೆ ಬಗ್ಗೆ ಸಮಾಜಕ್ಕೆ ಒಂದು ಸಂದೇಶ ಕೊಡಲಿ. ಯಾಕಂದ್ರೆ ಬೇರೆಯವರು ಹೇಳ್ತಾರೆ ಮನಸ್ಸಿಗೆ 441 ಸಂಖ್ಯೆ ಆದ್ರೆ ಹೃದಯಕ್ಕೆ 881 ಅಂತ ಹೇಳ್ತಾರೆ. ಹಾಗಾಗಿ ಅವ್ರನ್ನ ಕನ್ನಡದಲ್ಲಿ ಠಾಗೂರ್ ಅಂತ ಕೂಡ ಹೇಳ್ತಾರೆ. ಹಾಗಿದ್ದಾಗ ನಿಮ್ಮ ಪುಸ್ತಕದಲ್ಲಿ ಹರಿಹರೆಯರ ಪ್ರೀತಿ ನಕಾರಾತ್ಮಕತೆ ಅನ್ನೋ ವಿಷಯ ಬಂದಾದ್ರೆ ಸಕಾರಾತ್ಮಕತೆ ಈ ಸಮಾಜಕ್ಕೆ ಒಳ್ಳೆಯ ಉದ್ದೇಶ ಏನಾಗಿದೆ ಅದನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ನಾನು ಕೇಳ್ಬೋದು. ಅಂದ್ರೆ ನಾನು ಅದರಲ್ಲಿ ಕಾಣಿಸಿದ್ದು ಏನು ಅಂತಂದ್ರೆ ಎಲ್ಲರನ್ನೂ ಎದುರು ಹಾಕೊಂಡು 16, 17, 18ನೇ ವಯಸ್ಸಿಗೆ ಟೀನೇಜ್ ಅಂತಾರೆ. ಆ ದಿನಗಳಲ್ಲಿ ಹುಟ್ಟುವಂಥದ್ದು ಅದು ಪ್ರೀತಿ ಅಪಕ್ವವಾಗಿರುತ್ತದೆ, ಅಷ್ಟೊಂದು ಪಕ್ವವಾಗಿರೋದಿಲ್ಲ. ಆ ಓದುವುದು ತನ್ನ ಜೀವನವನ್ನು ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥದ್ದನ್ನು ಬಿಟ್ಟು ಅಂಥ ಪ್ರೀತಿಯ ಹಿಂದೆ ಬಿಟ್ಟು ಜೀವನವನ್ನು ಹಾಳು ಮಾಡಿಕೊಂಡ್ರೆ ಹೀಗಾಗುತ್ತೆ. ಆ ನಾಯಕಿಯ ಪರಿಸ್ಥಿತಿ ಎಲ್ಲದರಲ್ಲೂ ಅವಳು ಯಾವುದರಲ್ಲೂ ಅವಳು ಯಶಸ್ಸು ಕಾಣಲೇ ಇಲ್ಲ. ಯಾಕಂದರೆ ಅದು ಒಂದು ತಪ್ಪು ಅವಳ ಪ್ರತಿಯೊಂದು ಹೆಜ್ಜೆಗೂ ಅದು ಕಾಡ್ಕೊಂಡ. ಅವಳು ಬೇಕಾದಷ್ಟು ಟ್ಯಾಲೆಂಟೆಡ್ ಇದ್ದು ಬೇಕಾದ್ದನ್ನು ಅವಳು ಸಾಧಿಸೋದಾಗಿತ್ತು. ಆದರೆ ಈ ಒಂದು ಕಾರ್ಯದಿಂದಾಗಿ ಅವಳಿಗೆ ಬಹಳ ಅತಿ ಆತಂಕಗಳು ಬಂದು ಅವಳು ಜೀವನವೇ ಒಂಥರ ನರಕ ಸದೃಶವಾಯಿತು. ಆದ್ದರಿಂದ ಹೀಗೆ ಮಾಡಬಾರ್ದು ಅನ್ನೋದನ್ನು ಓದಿದವರು ತಿಳ್ಕೊಳ್ಳಿ ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ನಾನು ಅದನ್ನು ಬರೆದಿರೋದು. ಕಡೆಗೆ ಅವಳ ಜೀವನ ಎಷ್ಟೊಂದು ಏಕಾಂಗಿತನದಿಂದ ತುಂಬಿತು ಅನ್ನೋದನ್ನು ಸಹ ಓದಿದಾಗ ಸುಮಾರು ಜನ ಅದನ್ನು ಓದಿದವರು ಒಂದು 4-5 ಜನ ನನಗೆ ಹೇಳಿದ್ದಾರೆ, ನಿಮ್ಮ ಪುಸ್ತಕನ ಒಬ್ಬರು ನಮ್ಮ ಇವರು ಪ್ರೀತಿಯ ಹಿಂದೆ ಇಟ್ಕೊಂಡಿದ್ರು, ತಮ್ಮ ಕರಿಯರ್ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಅವ್ರಿಗೆ ನಾನು ಅದನ್ನು ಗಿಫ್ಟಾಗಿ ಕೊಟ್ಟಿದ್ದೆ ಮೇಡಮ್. ಅವರು ಓದಿ ಅವರು ಆ ಮಾರ್ಗವನ್ನು ಬಿಟ್ಟು ಮೊದಲು ತಮ್ಮ ಜೀವನವನ್ನು ರೂಪಿಸುವ ಕಡೆಗೆ ಅವರು ರೂಪಿಸಿಕೊಳ್ಳಲು ಅವರು ನಿರ್ಧಾರ ಮಾಡಿದರು. ಅವರು ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಆದವಳು ಸಹ ಬಿಟ್ಟು ಮತ್ತೆ ತಂದೆ ತಾಯಿಯರ ಜೊತೆಗೆ ಇದ್ದಾರೆ ಅನ್ನುವಂಥದ್ದು ಒಂದು ನನಗೆ ನನ್ನ ಫೇಸ್ಬುಕ್ ಗೆಳತಿ ಹೇಳಿದ್ರು. ನನಗೆ ಒಂದು ಆ ಪುಸ್ತಕ ಬರೆದಿದ್ದಕ್ಕೂ ನನಗೆ ಸಾರ್ಥಕ ಆಯಿತು ಅನ್ನುವಂಥದ್ದು ಒಂದು